ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಬದಲಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಎಸ್ಆರ್ ಸುನಿಲ್ ರಾವ್, ಉಪಾಧ್ಯಕ್ಷರಾಗಿ ತಮ್ಮಯ್ಯ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕೆಆರ್ಪೇಟೆ ಪಟ್ಟಣದ ಇಜೆಎಸ್ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಡಾಕ್ಟರ್ ಬಾಲಗಂಗಾಧರ, ಹಾಸನ ನಗರದ ಎಸ್ಎಂ ಕೃಷ್ಣ ನಗರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ರಾಜ್ಯಮಟ್ಟದ ಬೈಕ್ ಟ್ರ್ಯಾಕ್ ಕ್ರೀಡೆ ಸ್ಪರ್ಧೆ ಆಯೋಜಿಸಲಾಗಿತ್ತು. ಕುಶಾಲನಗರ ತಾಲೂಕಿನ ಕೂಡಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬದಲಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಎಸ್ಆರ್ ಸುನಿಲ್ ರಾವ್, ಉಪಾಧ್ಯಕ್ಷರಾಗಿ ತಮ್ಮಯ್ಯ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕುಶಾಲನಗರ ತಾಲೂಕಿನ ಕೂಡಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬದಲಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ 2ನೇ ಬಾರಿ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಎಸ್ಆರ್ ಸುನಿಲ್ ರಾವ್ ಹಾಗೂ ಉಪಾಧ್ಯಕ್ಷರಾಗಿ ತಮ್ಮಯ್ಯ ಅವರು ಆಯ್ಕೆಯಾದ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ತಿನಿಸುವ ಮುಖಾಂತರ ಅಭಿನಂದಿಸಿದರು. ಚುನಾವಣಾ ಅಧಿಕಾರಿಯಾಗಿ ಪಿಬಿ ಮೋಹನ್ ರವರು ಕಾರ್ಯನಿರ್ವಹಿಸಿದರು. ಬದಲಾಪುರ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರುಗಳು ಎಸ್ಆರ್ ಸುನಿಲ್ ರಾವ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ ನನ್ನ ಎಲ್ಲ ಸರ್ವ ಸದಸ್ಯರಿಗೆ ಇದೇ ಸಂದರ್ಭ ಅಭಿನಂದನೆ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಬದಲಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಸುನಿಲ್ ರಾವ್, ಮುಂಬರುವ ದಿನಗಳಲ್ಲಿ ಬದಲಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಉತ್ತಮ ರೀತಿಯಲ್ಲಿ ಬೆಳೆಸಿ ಗ್ರಾಮೀಣ ಜನತೆಗೆ ಅನುಕೂಲವನ್ನ ಮಾಡುತ್ತೇನೆ ಹಾಗೂ ನಮ್ಮ ಸಹಕಾರ ಸಂಘದ ಸಮಗ್ರ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ತಮ್ಮಯ್ಯ ಮಾತನಾಡಿ ಎಲ್ಲ ಸರ್ವ ಸದಸ್ಯರನ್ನು ಅಭಿನಂದಿಸಿದರು. ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರುಗಳಿಗೆ ಸ್ಥಳೀಯ ಮುಖಂಡರುಗಳು ಹೂವಿನ ಹಾರ ಹಾಕಿ ಸಿಹಿ ವಿತರಣೆ ಮಾಡಿ ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ನಿರ್ದೇಶಕರಾದ ವೆಂಕಟಯ್ಯ ನಾಯಕ, ಎಚ್ಆರ್ ಕೃಷ್ಣ, ಸುರೇಶ್ ಬಿಪಿ, ವಸಂತ ಬಿಎ, ಮಂಜುಳಾ, ಗಾಯತ್ರಿ, ಚಂದ್ರಿಕಾ, ದೇವಿರಮ್ಮ, ಗಿರಿಜಾ, ಬದಲಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿ ಯೋಗೇಶ್, ಕೂಡಿಗೆ ಗ್ರಾಮ ಪಂಚಾಯತ್ ಸದಸ್ಯರಾದ ಕೆಎಸ್ ಶಿವಕುಮಾರ್, ಅರುಣ್ ಮಾದಪ್ಪ ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ನಿರ್ದೇಶಕರುಗಳು ಉಪಸ್ಥಿತರಿದ್ದರು. ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಎಸ್ಆರ್ ಸುನಿಲ್ ರಾವ್ ಇವರಿಗೆ ಸಂಘದ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಯಾರನ್ನು ನಮ್ಮ ಪಂಚಾಯತಿ ನಮ್ಮ ಸಂಘದ ಉಪಾಧ್ಯಕ್ಷರಾಗಿ ತಮ್ಮಯ್ಯರವರು ಆಯ್ಕೆಯಾಗಿದ್ದಾರೆ. ಇವರು ಸಹ ಸಂಘದ ಪರವಾಗಿ ಸ್ವಾಗತವನ್ನು ಕೋರ್ತೇವೆ. ಬದಲಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಬದಲಾಪುರ ಇದರ ಪದಾಧಿಕಾರಿಗಳ ಆಯ್ಕೆಗಾಗಿ ಸಂಘದ ರಿಟರ್ನಿಂಗ್ ಅಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ದಿನಾಂಕ 19/1/2025 ಪೂರ್ವ 11:30 ಗಂಟೆಗೆ ನಡೆದ ಸಭಾ ನಡವಳಿಕೆಗಳು. ಹಾಜರಾತಿ ಸುನಿಲ್ ರಾವ್ ಎಸ್ಆರ್, ತಮ್ಮಯ್ಯ ಬಿಆರ್, ವೆಂಕಟಯ್ಯ ನಾಯಕ, ಎಚ್ಆರ್ ಕೃಷ್ಣ, ವಸಂತ ಬಿಎ, ಗಾಯತ್ರಿ ಕೆಕೆ, ಚಂದ್ರಿಕಾ, ದೇವಿರಮ್ಮ, ಗಿರಿಜಾ ವಯ. ನಾಮಪತ್ರಗಳ ಪರಿಶೀಲನೆ. ಸಂಘದ ಪದಾಧಿಕಾರಿಗಳ ಸ್ಥಾನಕ್ಕೆ ಸಂಘದ ನಿರ್ದೇಶಕರಾದ ಶ್ರೀ ಎಸ್ಆರ್ ಸುನಿಲ್ ಕುಮಾರ್ ಅವರ ಅಧ್ಯಕ್ಷ ಸ್ಥಾನಕ್ಕೆ ಹಾಗೂ ಕೆಸಿ ತಮ್ಮಯ್ಯ ಇವರು ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ನಿಗದಿತ ಅವಧಿಯಲ್ಲಿ ನಾಮಪತ್ರ ಸಲ್ಲಿಸಿರುತ್ತಾರೆ. ಈ ನಾಮಪತ್ರಗಳನ್ನು ಪರಿಶೀಲಿಸಲಾಯಿತು. ಶ್ರೀ ಎಸ್ಆರ್ ಸುನಿಲ್ ರಾವ್ ಇವರ ನಾಮಪತ್ರವನ್ನು ನಿರ್ದೇಶಕರಾದ ಶ್ರೀ ವೆಂಕಟಯ್ಯ ನಾಯಕ್ ಇವರು ಸೂಚಿಸಿದ್ದು ಶ್ರೀ ವಸಂತ ಬಿಎ ಆಮೋದಿಸಿದ್ದಾರೆ. ಹಾಗೆಯೇ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀ ತಮ್ಮಯ್ಯ ಬಿಆರ್ ಇವರ ನಾಮಪತ್ರವನ್ನು ನಿರ್ದೇಶಕರಾದ ಚಂದ್ರಿಕರವರು ಸೂಚಿಸಿದ್ದು ಶ್ರೀ ಗಿರಿಜಾ ವಯ್ಯ ರವರು ಆಮೋದಿಸಿದ್ದಾರೆ. ಮೇಲ್ಕಂಡ 2 ನಾಮಪತ್ರಗಳನ್ನು ಪರಿಶೀಲಿಸಿ ಅನುಮೋದಿಸಲಾಯಿತು. ವೇಳಾಪಟ್ಟಿಯಂತ ನಿಗದಿಪಡಿಸಿರುವ ಅವಧಿಯಲ್ಲಿ ಯಾವುದೇ ಅಭ್ಯರ್ಥಿ ನಾಮಪತ್ರ ವಾಪಸ್ ಪಡೆದಿರುವುದರಿಂದ ಉಳಿದ ಅಭ್ಯರ್ಥಿಗಳು ಆಯ್ಕೆಯಾಗಬೇಕಾದ ಸಂಖ್ಯೆಗೆ ಸಮನಾಗಿರುವುದರಿಂದ ಶ್ರೀ ಎಸ್ಆರ್ ಸುನಿಲ್ ರಾವ್ ಇವರ ಅಧ್ಯಕ್ಷರಾಗಿ ಶ್ರೀ ತಮ್ಮಯ್ಯರವರ ಉಪಾಧ್ಯಕ್ಷರಾಗಿ ಚುನಾವಣಾ ದಿನಾಂಕದಿಂದ ಮುಂದಿನ 5 ವರ್ಷಗಳ ಅವಧಿಗೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಸಂಘದ ರಿಟರ್ನಿಂಗ್ ಅಧಿಕಾರಿಗೆ ನಾನು ಈ ಮೂಲಕ ಫಲಿತಾಂಶವನ್ನು ಘೋಷಣೆ ಮಾಡಿರುತ್ತೇನೆ. ಎಸ್ಆರ್ ಸುನಿಲ್ ರಾವದ ನಾನು ಬದಲಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ 2ನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದಂಥ ನಮ್ಮ ಸರ್ವ ಸದಸ್ಯರಿಗೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದನ ಹೇಳ್ತೀನಿ. ಸಂಘದ ಅಭಿವೃದ್ಧಿಗೆ, ಏಳಿಗೆಗಾಗಿ ಮತ್ತು ಸಂಘದಲ್ಲಿ ಆಗುವುಗಳ ಏನೇ ಕಾರ್ಯಗಳಿರಲಿ ಎಲ್ಲ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತೀವಿ ಈ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರ ಜೊತೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ನಾನು
ಮತ್ತು ಈ ಹಿಂದೆ ಏನುಂಟು ಈ ಗೋರ್ಮೆಂಟಿಂದ ಬಿಲ್ಡಿಂಗ್ಗೆ ಅನುದಾನ ತಂದು ಈ ಬಿಲ್ಡಿಂಗ್ ಮಾಡಿದ್ವು, ಅದೇ ಥರ ಇನ್ನು ಮುಂದೆ ಅನುದಾನ ತಂದು ಈ ಬಿಲ್ಡಿಂಗ್ ಅಭಿವೃದ್ಧಿ ಮಾಡೋಕ್ಕಿದೆ ಮತ್ತು ಸುತ್ತ ಕಾಂಪೌಂಡ್ ಮಾಡೋಕ್ಕಿದೆ. ಜೊತೆಗೆ ಹಾಲು ಉತ್ಪಾದಕರ ರೈತರಿಗೆ ಲೋನನ್ನು ಕೊಡಿಸೋದಿದೆ. ಅದೆಲ್ಲ ನಾವು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿಕೊಡ್ತೀವಿ ಅಂತ ನಾನು ಎಲ್ಲರಿಗೂ ಭರವಸೆ ಕೊಡ್ತೀನಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ಬಿಜೆ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ 81ನೇ ಜನ್ಮದಿನವನ್ನು ಆಚರಿಸಿದರು. ವಿದ್ಯಾರ್ಥಿಗಳು ಶಿಕ್ಷಣ ಜ್ಞಾನದ ಬೆಳಕಿನ ಶಕ್ತಿಯ ಜೊತೆಗೆ ಸಂಸ್ಕಾರ, ವಿನಯವಂತಿಕೆ ಹಾಗೂ ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಂಡು ಸಾಧನೆ ಮಾಡಬೇಕೆಂದು ಕನ್ನಡ ಚಲನಚಿತ್ರರಂಗದ ಹಿರಿಯ ನಟಿ ಡಾಕ್ಟರ್ ಗಿರಿಜಾ ಲೋಕೇಶ್ ತಿಳಿಸಿದರು. ಕೆಆರ್ಪೇಟೆ ಪಟ್ಟಣದ ಬಿಜೆ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ 81ನೇ ಜನ್ಮದಿನಾಚರಣೆ ಹಾಗೂ 12ನೇ ವರ್ಷದ ಪುಣ್ಯಸ್ಮರಣೆ ಹಾಗೂ ಶಾಲಾ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿ ವಾರ್ಷಿಕ ಡೈರಿಯನ್ನ ಬಿಡುಗಡೆಗೊಳಿಸಿ ಮಾತನಾಡಿದರು. ಕನ್ನಡ ಚಲನಚಿತ್ರರಂಗದ ಖ್ಯಾತ ನಿರ್ದೇಶಕ ಸುನಿಲ್ ಕುಮಾರ್ ದೇಸಾಯಿ ಮಾತನಾಡಿ, ಆಂಗ್ಲ ಮಾಧ್ಯಮ ವ್ಯಾಮೋಹದಿಂದ ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆಯನ್ನ ಮರೆಯುತ್ತಿರುವ ಯುವ ಜನಾಂಗ ಹಾಗೂ ಗುರುಕುಲ ಮಾದರಿಯಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುತ್ತಾ ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆಯನ್ನ ಉಳಿಸಿ ಬೆಳೆಸುವ ಕೆಲಸ ಮಾಡುತ್ತಿರುವ ಬಿಜೆ ಶಿಕ್ಷಣ ಸಂಸ್ಥೆಯ ಕಾರ್ಯದಕ್ಷತೆಯು ಎಲ್ಲಾ ಶಿಕ್ಷಣ ಸಂಸ್ಥೆಗಳಿಗೆ ಮಾದರಿಯಾಗಿದೆ ಎಂದು ತಿಳಿಸಿದರು. ಖ್ಯಾತ ಚಲನಚಿತ್ರ ಸಾಹಿತಿ ವಿ ನಾಗೇಂದ್ರ ಪ್ರಸಾದ್ ಮಾತನಾಡಿದರು. ಆದಿಚುಂಚನಗಿರಿಯ ಹೇಮಗಿರಿ ಶಾಖಾಮಠದ ಗೌರವ ಕಾರ್ಯದರ್ಶಿಗಳಾದ ಡಾಕ್ಟರ್ ಜೆಎನ್ ರಾಮಕೃಷ್ಣೇಗೌಡ ಪ್ರಾಸ್ತಾವಿಕ ನುಡಿಗಳನ್ನಾಡಿ ಅತಿಥಿಗಳು ಹಾಗೂ ಗಣ್ಯರನ್ನ ಸನ್ಮಾನಿಸಿ ಗೌರವಿಸಿದರು. ಬಿಜೆ ಶಿಕ್ಷಣ ಸಂಸ್ಥೆಯ ಟ್ರಸ್ಟಿಗಳಾದ ಟಿಎಪಿಸಿಎಂಎಸ್ ಅಧ್ಯಕ್ಷರಾದ ಬಿಎಲ್ ದೇವರಾಜು, ನೋಟರಿ ವಿಜಯಕುಮಾರ್, ಪಿಎಲ್ಡಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾದ ಬಿ ನಂಜಪ್ಪ, ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಬಾಲದಕೆರೆ ಪಾಪೇಗೌಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಶಾಸಕರಾದ ಎಚ್.ಟಿ. ಮಂಜು ಹಾಗೂ ಮಾಜಿ ಶಾಸಕರಾದ ಕೆಸಿ ನಾರಾಯಣಗೌಡ ಕಾರ್ಯಕ್ರಮಕ್ಕೆ ಗೈರು ಹಾಜರಾಗಿದ್ದರು. ಶಾಲಾ ಮಕ್ಕಳು ನೀಡಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರೆದಿದ್ದ ಸಾವಿರಾರು ಪೋಷಕರನ್ನ ರಂಜಿಸಿತು. ಶಾಲೆ ಎಷ್ಟೋ ಕಾರ್ಯಕ್ರಮಗಳಿಗೂ ಹೋಗಿದ್ದೇನೆ. ಅದು ಶೃಂಗೇರಿ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಆಗಿರ್ಬೋದು, ಹೇಮಗಿರಿ ಆಗಿರ್ಬೋದು, ಮತ್ತೆ ಇಲ್ಲಿ ಪ್ರತಿಯೊಂದು ಕಾರ್ಯಕ್ಕೂ ನನ್ನನ್ನು ಅವರು ಕಲಿಸ್ತಾ ಇದ್ದಾರೆ ಅಂತ ನನ್ನಲ್ಲಿ ಎಷ್ಟು ಅಭಿಮಾನ ಇದೆ ಅವರಿಗೆ ಅಂತ ನಾನು ನಿರ್ಮಲಾನಂದ ಸ್ವಾಮೀಜಿಗಳಿಗೆ ಒಂದು ಗಮನ ಹೇಳಬೇಕು, ಥ್ಯಾಂಕ್ಸ್ ಹೇಳಬೇಕು. ಈಗ ಈ ಕಾರ್ಯಕ್ರಮಕ್ಕೆ ನಾನು ಹೆಚ್ಚು ಮಾತಾಡ್ತಾ ಇದ್ದೆ, ನೀವೆಲ್ಲ ಬರ್ತೀರ. ಈ ಕಾರ್ಯಕ್ರಮಕ್ಕೆ ಇವರು 2 ತಿಂಗಳು ಮುಂಚೆನೇ ನನ್ನನ್ನು ಬುಕ್ ಮಾಡಿದ್ರು. ಇಡೀ ಡೇಟಲ್ಲಿ ನನಗೆ ಡಾಕ್ಟರೇಟ್ ಕೊಡ್ತೀನಿ ಇವರು. ನಾನು ಅವ್ರಿಗೆ ಹೇಳಿದೆ, ಇಲ್ಲಪ್ಪ ಈಗ 2 ತಿಂಗಳು ಮುಂಚೆನೇ ಹೇಳ್ಬಿಟ್ಟಿದ್ದಾರೆ, ನೀವು ಬೇರೆ ಯಾವುದಾದ್ರೂ ಊರಲ್ಲಿ ಇಟ್ಕೊಂಡ್ರೆ ಈ ಕಾರ್ಯಕ್ರಮಕ್ಕೆ ನನಗೆ ಬರೋಕ್ಕಾಗಲ್ಲ ಅಂದ್ರೇನು. ಅವಳೆಲ್ಲ ನಿಮಗೆ ಈ ತಲೆ ಇದೆಯಾ ಅಂತ ತಲೆ ನೆಟ್ಟಿದ್ದೀರಾ, ಗೌರವ ಡಾಕ್ಟರೇಟ್ ಅಂತಂದರೆ ಎಂಥ ಒಂದು ದೊಡ್ಡ ಪ್ರಶಸ್ತಿಯಿಂದ ನಿಮಗೆ ಗೊತ್ತಿಲ್ಲ. ನಾವು ಆ ಕಾರ್ಯಕ್ರಮಕ್ಕೂ ನಿಮ್ಮನ್ನು ಕರೆಸ್ತೀವಿ. ಇದು ನಡೀತಾ ಇರೋದು ಮೈಸೂರಲ್ಲಿ ಅಂತ ಹೇಳಿ ಈ ಕಾರ್ಯಕ್ರಮ ಮುಗಿಸಿ ನಾನು ಬಂದದ್ದು ನನಗೆ ತುಂಬ ಖುಷಿಯಾಗಿದೆ. ಪೋಷಕರೇ, ನಿಮ್ಮ ಮಕ್ಕಳು ನಿಜಕ್ಕೂ ಅವರ ಭವಿಷ್ಯ ಈ ಶಾಲೆಯಲ್ಲಿ ಓದಿ ಅವರ ಭವಿಷ್ಯ ಎಷ್ಟು ಚೆನ್ನಾಗಿ ಮುಂದೆ ಬರುತ್ತೆ ಅಂದರೆ ಅದನ್ನು ಹೇಳಲು ಸಾಧ್ಯ. ಯಾಕೆಂದರೆ ಇಂಗ್ಲೀಷ್ ಆಗಿರ್ಬೋದು, ಸಂಸ್ಕೃತ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಎಲ್ಲರನ್ನೂ ನಿರಂತರವಾಗಿ ಮಕ್ಕಳು ಮಾತಾಡ್ತಾರೆ, ಮಕ್ಕಳು ಕಾರ್ಯಕ್ರಮ ನಡೆಸ್ಕೊಳ್ತಾರೆ ಅಂತಂದರೆ ನಿಜಕ್ಕವರನ್ನ ಯಾವ ರೀತಿಯಲ್ಲಿ ತಯಾರು ಮಾಡ್ತಾ ಇದ್ದಾರೆ. ಅವರು ಮಠವನ್ನು ಕಟ್ಟಿ ಬರೀ ಒಂದು ದೇವರ ಬಗ್ಗೆ ಮಾತ್ರ ತಿಳಿಸಿಲ್ಲ, ಸಮಾಜದಲ್ಲಿ ಹೇಗೆ ಬದುಕಬೇಕು ಅಂತಲೂ ಹೇಳ್ಕೊಡ್ತಾ ಇದ್ದಾರೆ. ಹಾಗಾಗಿ ಅವರ ಕಾರ್ಯಕ್ರಮ, ಅವರ ಶಾಲೆಯಲ್ಲಿರುವ ಮಕ್ಕಳ ಭವಿಷ್ಯ ಕೂಡ ಬಹಳ ಚೆನ್ನಾಗಿರುತ್ತೆ, ಬಹಳ ಉಜ್ವಲವಾಗಿರುತ್ತೆ ಅಂತ ನಾನು ನೋಡಿ, ಏನು ದೊಡ್ಡ ಕಲಾವಿದೆ ಅಂತ ನನಗೆ ಹೇಳ್ತಾರೆ. ನಾನು ದೊಡ್ಡ ಕಲಾವಿದೆ ಆಗಿರಲಿಲ್ಲ. ನಮ್ಮ ಸುನೀಲ್ ಕುಮಾರ್ ದೇಸಾಯಿ ಅವರ ಸಿನಿಮಾದಲ್ಲಿ ಮಾಡಿ ಅವರೆಲ್ಲ ಎಷ್ಟು ಸರಿ ಅವ್ರ ಮನಸ್ಸಲ್ಲಿ ಬೈಕೊಂಡಿರ್ತಾರೆ, ಎದುರೇ ಬೈದಿಲ್ಲ. ಅವರು ಸೀರಿಯಸ್ ಆಗಮಿಸಿದ ತಮಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಒಂದು ರಾಷ್ಟ್ರ ಸಮೃದ್ಧವಾಗಿ ಇರಬೇಕು ಅಂದರೆ ಒಂದು ಸಂಸ್ಕೃತಿ ಇರಬೇಕು. ಒಂದು ಸಂಸ್ಕೃತಿ ಗಟ್ಟಿಯಾಗಿದ್ದಾಗ ಮಠ ಮಂದಿರಗಳು ಗಟ್ಟಿಯಾಗಿರ್ತಾರೆ. ಮಠ ಮಂದಿರಗಳು ಗಟ್ಟಿಯಾಗಿದ್ದಾಗ ಅದರಿಂದ ಕಲಿಕೆ ಜ್ಞಾನವನ್ನು ಹಂಚಲಿಕ್ಕೆ ಸಾಧ್ಯ ಆಗುತ್ತೆ. ಆ ಜ್ಞಾನ ನಮ್ಮನ್ನು ಕತ್ತಲೆಯಿಂದ ಬೆಳಕಿನ ಕಡೆಗೆ ಕರೆದುಕೊಳ್ಳುತ್ತೆ. ಆ ಬೆಳಕು ಜಗತ್ತಿನಾದ್ಯಂತ
ಪ್ರಕಾಶವನ್ನು ಕೊಟ್ಟು ಬೆಳಗಿಸಿ ಜಗತ್ತನ್ನು ಒಂದು ಸಮೃದ್ಧಿ ಕಡೆಗೆ ಪ್ರಗತಿ ಕಡೆಗೆ ತೆಗೆದುಕೊಂಡು ಸೊ ಆ ಕಾರ್ಯ ಮಠ ಮಂದಿರಗಳಿಂದಲೇ ಶುರುವಾಗ್ತಾ ಇದೆ. ಅದಕ್ಕೆ ಬಹಳ ಉತ್ತಮವಾದಂಥ ಉದಾಹರಣೆ ಅಂತಂದರೆ ನಮ್ಮ ರಾಷ್ಟ್ರದಲ್ಲೇ ನಮ್ಮ ಕರ್ನಾಟಕದಲ್ಲೇ ಇದ್ದಂಥ BGS ಸಂಸ್ಥಾನ ಏನಿದೆ ಬಹಳ ಒಂದು ದೊಡ್ಡ ಉದಾಹರಣೆ ಅಂತ ಹೇಳ್ಬೋದು. ಈ ಸಂಸ್ಥಾನದಿಂದ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಕೂಡ ಇಲ್ಲಿ ಪಡೆದಂಥ ಜ್ಞಾನವನ್ನು ಹಂಚುತ್ತಾ ಭಾರತದ ಹಿರಿಮೆಯನ್ನು ಅವರು ತೋರಿಸಿಕೊಡ್ತಾ ಇದ್ದಾರೆ. ಅದರ ಜೊತೆ ಬೇರೆ ದೇಶಗಳಲ್ಲಿ ಬೇರೆ ದೇಶಕ್ಕೆ ನಮ್ಮ ಆಧ್ಯಾತ್ಮಿಕ ಚಿಂತನೆಯನ್ನು ಆದರೆ ನಾವು ಈ ಶಾಲೆ ನೋಡಿದಾಗ ನಾನು ಇದು 2ನೇ ಸಲ ಕಾರ್ಯಕ್ರಮಕ್ಕೆ 1ನೇ ಸಲ ಬರ್ತಾ ಇದ್ದೀನಿ. 2ನೇ ಸಲ ಈ ಆವರಣಕ್ಕೆ ಬರ್ತಾ ಇರೋದು. ಕಳೆದ ಸಲ ಬಂದಾಗಲೇ ಕೇಳಿದ್ದೆ ಇಂಥದ್ದೊಂದು ಶಾಲೆ ಇದೆ ಅಂತ ನಮಗೆ ಗೊತ್ತೇ ಇರಲಿಲ್ಲ. ನಾನೆಲ್ಲೋ ದೂರದವನಲ್ಲ, ಇಲ್ಲೇ ಪಕ್ಕದಲ್ಲಿ ನಾಗಮಂಗಲ ಬ್ರಹ್ಮದೇವರಳ್ಳಿಯವರು, ಆದರೆ ಬೆಂಗಳೂರಲ್ಲಿ ಇದ್ದೀವಿ. ನಮಗೆ ಈ ಭಾಗದಲ್ಲಿ ಇಂಥದ್ದೊಂದು ಶಾಲೆ ಇದೆ ಅಂತ ಗೊತ್ತೇ ಇರಲಿಲ್ಲ ಅಂತ. ಇವತ್ತಿಗೂ ತುಂಬ ಆನಂದ ಆಗುತ್ತೆ. ಮತ್ತು ಎಲ್ಲ ಶಿಕ್ಷಣದ ಬಗ್ಗೆ ಮತ್ತು ಇಲ್ಲಿ ವಸತಿ ಇರುವಂಥದ್ರ ಬಗ್ಗೆ ಎಲ್ಲದರ ಬಗ್ಗೆ ಹೇಳಿದ್ದಾರೆ. ತುಂಬ ಖುಷಿಯಾಗುತ್ತೆ. ವಿಶೇಷವಾಗಿ ಇವತ್ತು ನಮ್ಗೆ ಗೊತ್ತು, ನೀವು ಯಾರು ಮಾತು ಕೇಳೋದಕ್ಕಿಂತ, ಯಾಕೆಂದರೆ ಎಲ್ಲ ಮಕ್ಕಳು ನೃತ್ಯ ಹಾಡು ಇದರಲ್ಲಿ ರೆಡಿ ಆಗ್ತಾ ಇದ್ದಾರೆ ನಿಮ್ಮ ಮಕ್ಕಳು. ಅದರ ಮಧ್ಯೆ ಮಾತು ಮೊಸರನ್ನದಲ್ಲಿ ಕಲಿಸಿಕ್ ನಿಮಗೆ. ಆದರೂ ಸಾಂಕೇತಿಕವಾಗಿ ಮಾತಾಡಬೇಕು ಹೇಳ್ತಾ ಇದ್ದೀನಿ. ಪೇರೆಂಟ್ಸ್ ಜಾಸ್ತಿ ಇದ್ದಾರೆ. ನನಗೆ ಯಾವಾಗ ಪೇರೆಂಟ್ಸ್ ಅಂತಂದರೆ ನೆನಪಾಗದೆ ರೆಂಟ್ಸ್ ಅಂತ. ಪೇ ರೆಂಟ್, ಅದಕ್ಕೂ ಕಟ್ಟು ಇದಕ್ಕೂ ಕಟ್ಟು ಅಂತ. ಪೇರೆಂಟ್ಸ್ ಅಂದ್ರೆ ಪೇರೆಂಟ್ ಅನ್ನೋ ಪದ ಅದಕ್ಕೆ ಇಟ್ಕೊಂಡಿದ್ದಾರೆ ಅನ್ಸುತ್ತೆ. ಅಂತ ಪೇರೆಂಟ್ಸ್ ಬಂದಿದ್ರಿ. ಮಕ್ಕಳನ್ನ ಈಗ ತುಂಬ ಕಾಲ ಬದಲಾಗಿದೆ. ನಾವೆಲ್ಲ ಚಿಕ್ಕಂದಿದ್ದಾಗ ರೇಡಿಯೋದಲ್ಲಿ ಹಾಡು ಕೇಳ್ತಾನೋ ಅಥವಾ ಯಾವ್ದಾದ್ರು TV ಇರಲಿಲ್ಲ ನಮ್ಗಾಗ. ಆ ಹಾಡನ್ನ ಗುಣಗಿದ್ರೆ ತಲೆ ಮೇಲೆ ಹೊಡಿತಿದ್ರೆ ಪುಸ್ತಕ ತಗೋ ಅಂತ. ಈಗ ಕಾಲ ಹಂಗಿಲ್ಲ, ಬದಲಾಗಿದೆ. ಈಗ ನಿಮ್ಮ ಮಗ ಏನು ಮಾಡ್ತಿದ್ದಾನೆ? BGS ಅಲ್ಲಿ ಓದ್ತಾ ಇದ್ದಾನೆ. ಸರಿ, ಜೊತೆಲಿ ಏನು ಮಾಡ್ತಿದ್ದಾನೆ? ಸಂಗೀತಕ್ಕೆ ಹೋಗ್ತಾ ಇದ್ದಾನೆ. ನನ್ನ ಮಗಳು ಭರತನಾಟ್ಯಕ್ಕೆ ಹಾಕಿದ್ದೀನಿ. ನಮ್ಮ ಮಗ ಗಿಟಾರ್ ಕಲಿತಾನೆ. ಇನ್ನೇನೋ ಅಂದ್ರೆ ಸಾಂಸ್ಕೃತಿಕವಾಗಿ ನಮ್ಮ ಮಕ್ಕಳು ಅಕಾಡೆಮಿಕ್ ಎಜುಕೇಶನ್ ಜೊತೆಗೆ ಸಾಂಸ್ಕೃತಿಕವಾಗಿ ಕೂಡ ಬೆಳಿಬೇಕು ಅನ್ನುವ ಪರಿಕಲ್ಪನೆ ಹಾಗೆ ತಿರ್ಗಾ ಮೊದಲು ಸಂಭಾಷಣೆ ಶುರು ಮಾಡ್ತೀನಿ. ರಾಜ್ಕುಮಾರ್ ಬರ್ತಾರೆ. ಏನಿದು ಇಷ್ಟೊಂದು ಜನ ಸೇರಿಸ್ಬಿಟ್ಟಿದ್ರಿ, ಏನು ನಿಮ್ಗೆ ಹುಟ್ಟಿದಪ್ಪಲ್ಲ? ಇಲ್ಲಪ್ಪ, ನನ್ನ ಮೋಟರ್ ಕಟ್ಟೋದು ಹಿಂದೆ ಒಂದು ಅಂದಿಸ್ತಾನೆ ಮೋಟರ್ ನಿಂತಾರೆ. ತಿರ್ಗಾ ಲೈಟ್ ಎಲ್ಲ ಹಾಕಿ ಶುರು ಮಾಡೋದು. ಯಾವುದೊಂದು ಹಾಡಿಸು, ಬೊಂಬೆಗಾಟ ಬಯ್ಯ ನೀ ಸೂತ್ರಧಾರಿ ನಾ ಪಾತ್ರಧಾರಿ ದಡವ ಸೇರಿ ಸೈಯ. ತಿರ್ಗಾ ಮೋಟರ್ ಕಟ್ಟಾಯ್ತು. ತಿರ್ಗಾ ಮೋಟರ್ ನಿಂತು ಹೋಯ್ತು. ಇವತ್ತು ನಾನು ಪಿಕ್ಚರ್ ನೋಡೋಕ್ಕೆ ನಮ್ಮ ಹಣ್ಣಿಗೆ ಬರ್ದಿಲ್ಲ ಅಂದ್ಬಿಟ್ಟು ಬಂದ್ಬಿಟ್ಟೆ ನಾನು. ಯಾಕೆಂತಂದ್ರೆ ಇವೆಲ್ಲ ಸುಮ್ಮನೆ ಮಕ್ಕಳು ಇವತ್ತು ಎಲ್ಲ ಹೋದ್ರು ಸಹಿತ ಆ ಮಕ್ಕಳು ವಯಸ್ಸಾದವರೆಲ್ಲ ನನ್ನ ಪಾತ್ರ ನೋಡಿ ಅವತ್ತಿಂದ ಇವತ್ತರು ನಮ್ಮನ್ನು ಸಂತೋಷ ಪಡ್ತಾರೆ, ಆಶೀರ್ವಾದ ಮಾಡ್ತಾರೆ. ಇವತ್ತು ಈ ಮಹಾ ಸಂಸ್ಥಾನದಲ್ಲಿ ನಮ್ಮನ್ನೆಲ್ಲ ಬರಮಾಡಿದ್ರಿ. ನಿಮ್ಮನ್ನೆಲ್ಲ ನೋಡೋ ಸುಯೋಗ ನೀವೆಲ್ಲ ನಮ್ಮನ್ನ ಟಿವಿಲಿ ಅಥವಾ ಸಿನಿಮಾದಲ್ಲಿ ನೋಡ್ಬೋದು. ನಾವೆಲ್ಲ ನಿಮ್ಮನ್ನೆಲ್ಲ ನೋಡೋ ಒಂದು ಸುಯೋಗದ ಕಲ್ಪಿಸಿಕೊಟ್ಟಿದ್ದಾರೆ ನಮ್ಮ ಬಾಲಗಂಗಾಧರ ಸ್ವಾಮಿಗಳ ಆಶ್ರಮದ ನಮ್ಮ ರಾಮಕೃಷ್ಣ ಗೌಡರು. ಮತ್ತೆ ಅವರೆಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತೀವಿ. ಮತ್ತು ನನ್ನ ಹೆಚ್ಚಿಗೆ ಮಾತಾಡೋದಕ್ಕಾಗಲ್ಲ, ಯಾಕಂದರೆ ಬೇರೆ ಬೇರೆ ಕಾರ್ಯಕ್ರಮಗಳಿದೆ, ಮಕ್ಕಳ ಕಾರ್ಯಕ್ರಮಗಳಿದೆ. ಈ ಸಂಸ್ಥಾನ ಎಷ್ಟೋ ಜನ ಬಡ ಮಕ್ಕಳಿಗೆ ಎಲ್ಲ ವಿದ್ಯಾದಾನ ಮಾಡ್ತಿದೆ. ಇದು ಮರ್ಯಾದಕ್ಕಾಗೋದಿಲ್ಲ. ಭಗವಂತ ಇಲ್ಲಿ ಸೇರುವ ಮಕ್ಕಳಿಗೆಲ್ಲ ಒಳ್ಳೆಯ ವಿದ್ಯಾದಾನ ಆಗಲಿ. ಮುಂದೆ ಅವರೆಲ್ಲ ಮಂತ್ರಿಗಳಾಗ್ತಾರೆ, ಮೇಷ್ಟ್ರಾಗ್ತಾರೆ,
ಏನೇನಾಗ್ತದೆ ಗೊತ್ತಿಲ್ಲ. ಏನಾದ್ರು ನಾನು ಹೇಳೋದು ಒಬ್ರು ಹಿರಿಯರು ಹೇಳಿದ್ದಾರೆ ಸಾಹಿತಿಗಳು, ಓದಿ ಬ್ರಾಹ್ಮಣನಾಗು, ಕಾಡು ಕ್ಷತ್ರಿಯನಾಗು, ಶುದ್ಧ ವೈಶ್ಯರೇ ಆಗು, ಏನಾದರೂ ಆಗು, ಮೊದಲು ಮಾನವನಾಗು ಅಂತ. ಮೊದಲು ಮನುಷ್ಯತ್ವ, ಎಷ್ಟೇ ವಿದ್ಯೆ ಬಂದಿದ್ದು ಜೊತೆ ಮನುಷ್ಯತ್ವ ಇದ್ರೆ ಅಲ್ಲೇ ದೇವರಿದ್ದಾನೆ. ಆ ಭಗವಂತ ನಿಮಗೆಲ್ಲ ಒಳ್ಳೇದು ಮಾಡಿ. ಆ ಬಾಲಗಂಗಾಧರ ಸ್ವಾಮಿ ಪ್ರತಿ ವರ್ಷ ಮಾಡ್ತೀವಿ ಅಂದರೆ ತಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ. ನಮ್ಮ ಮಕ್ಕಳ ಭಾವನೆಗಳನ್ನು ಅರ್ಥ ಮಾಡ್ಕೋಬೇಕು, ಅವರ ಚಲನವಲನಗಳನ್ನು ನಾವು ನೋಡಬೇಕು. ಆ ಒಂದು ವಿಚಾರಕ್ಕೋಸ್ಕರ ಈ ಶಾಲೆ ಹೇಗೆ ನಡೀತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಭಾವನೆ ಪೋಷಕ ವರ್ಗದವರಿಗೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇಂಥ ಒಂದು ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ಆದರೆ ಒಂದು ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ವಿದ್ಯಾರ್ಥಿಗಳನ್ನ ಉನ್ನತ ವ್ಯಾಸಂಗಕ್ಕೆ ಕಳಿಸ್ತಕ್ಕಂಥ ಕೆಲಸ ಚಿಕ್ಕ ಶಾಲೆಗಳಿಂದ ಪ್ರಾರಂಭ ಆಗಬೇಕು. ಇವತ್ತೇನಾದರೂ ಈ ದೇಶದಲ್ಲಿ IAS, KAS, IPS ಮಾಡ್ತಾ ಇದ್ರೆ ಅದು ಗ್ರಾಮೀಣ ಪ್ರದೇಶದಿಂದ ಹೋಗಿರ್ತಕ್ಕಂಥ ಮಕ್ಕಳೇ ಹೆಚ್ಚು ಅನ್ನೋದನ್ನ ನಾವು ಯಾರೂ ಮರೆಯಬಾರದು. ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಮಕ್ಕಳಿಗೆ ಅವರ ಜ್ಞಾನಕ್ಕೆ ಹೆಚ್ಚು ಶಕ್ತಿಯನ್ನು ನಾವು ತುಂಬಿದಾಗ ಆ ಮಕ್ಕಳು ಮುಂದಿನ ಭವಿಷ್ಯದಲ್ಲಿ ಈ ದೇಶದ ಆಸ್ತಿ ಆಗ್ತಾರೆ ಅನ್ನೋದನ್ನ ನಾವ್ಯಾರು ಮರಿಬಾರ್ದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಇನ್ನು ಶಿಕ್ಷಕ ವೃಂದದವರಿಗೆ ನನ್ನ ಒಂದು ಕಿವಿ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಹಾ ಬುದ್ಧಿವಂತ ಮಕ್ಕಳನ್ನ ಜ್ಞಾನವನ್ನು ತುಂಬತಕ್ಕಂಥದ್ದು ಮಹಾ ಸಾಧನೆ ಅಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ತಂದೆ ತಾಯಿಗಳಿಗೆ ಓದು ಬರುವ ಬಂದೇ ಇರ್ತಕ್ಕಂಥ ಮಕ್ಕಳನ್ನ ನೀವು ಆ ಮಕ್ಕಳಿಗೆ ಹೆಚ್ಚು ನೀವು ಮಕ್ಕಳಿಗಾಗಿ ಕಾಯ್ತಾ ಇದ್ದೀರಿ. ಈ ವೇದಿಕೆ ಮೇಲೆ ಕೂತರು ಮಕ್ಕಳುಗಳು ಯಾವಾಗ ಮುಗಿಸ್ತಾರೆ ಅಂತ ನೀವು ಕಾಯ್ತಾ ಇದ್ದೀರಿ. ಅದಕ್ಕೆ ನಾನು ಹೆಚ್ಚಿಗೆ ಮಾತನಾಡೋದಿಲ್ಲ. ಒಂದು ಕಥೆ ಇದೆ, ಇದಕ್ಕೆ ಸಂಬಂಧಪಟ್ಟಂತ ಒಂದು ಕಥೆ ಇದೆ ನೋಡ್ರಿ. ಡಾಕ್ಟರ್ ಬಾಲಗಂಗಾಧರ ಸ್ವಾಮಿಗಳು ಹಾಗೂ ನಮ್ಮ ನಿರ್ಮಲಾನಂದ ಮಹಾಸ್ವಾಮಿಗಳು ಎಂಥ ಅದ್ಭುತವಾದ ಕೆಲಸವನ್ನು ಮಾಡಿದ್ರು ಅಂತ ಹೇಳಿದ್ರೆ, ಬಾಲಗಂಗಾಧರ ಸ್ವಾಮಿಗಳು ಆ ಕಾಲಕ್ಕೆ ಶಿಕ್ಷಣ ಬಹಳ ಹಿಂದೆ ಇದ್ದಾಗ ಬಹಳಷ್ಟು ಧೈರ್ಯವಾಗಿ ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ಮಹಾರಾಷ್ಟ್ರ ದೇಶ ವಿದೇಶಗಳಲ್ಲೂ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಯಾವ ದಾರಿಯನ್ನು ತೋರಿಸಿದ್ರು ಅಂತಂತ ಹೇಳಿ ಒಂದು ಕಥೆ ಮೂಲಕ ನಿಮಗೆ ಹೇಳ್ತಕ್ಕೆ. ಒಂದು ಮುದುಕಿ ಇತ್ತು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR-ಪೇಟೆ. ಹಾಸನ ನಗರದ ಸಂಕೇನಹಳ್ಳಿ ಗೇಟ್ SM ಕೃಷ್ಣ ನಗರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ರಾಜ್ಯ ಮಟ್ಟದ ಬೈಕ್ ಟ್ರ್ಯಾಕ್ ಕ್ರೀಡಾ ಸ್ಪರ್ಧೆ ಆಯೋಜಿಸಲಾಗಿತ್ತು. ಹಾಸನ ನಗರದ ಸಂಕೇನಹಳ್ಳಿ ಗೇಟ್ SM ಕೃಷ್ಣ ನಗರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಜನಜಾಗೃತಿ ಸಂಘದ ವತಿಯಿಂದ ಬೈಕ್ ಟ್ರ್ಯಾಕ್ ಕ್ರೀಡಾ ಸ್ಪರ್ಧೆಯನ್ನು ರಾಜ್ಯ ಉಪಾಧ್ಯಕ್ಷರಾದ SM ಸೋಮಶೇಖರ್ ಅವರ ಆಯೋಜನೆಯಲ್ಲಿ ಯಶಸ್ವಿಯಾಗಿ ನಡೆಯಿತು. ವಿವಿಧ ರೀತಿಯ ಬೈಕ್ ಟ್ರ್ಯಾಕ್ಗಳ ಸ್ಪರ್ಧೆಯಲ್ಲಿ ವಿಜೇತರಿಗೆ ನಗದು ಬಹುಮಾನವನ್ನು 10,000, 8,000, 5,000, 2,000 ಮತ್ತು 7,000 ಹಾಗೂ ನೆನಪಿನ ಕಾಣಿಕೆ ನೀಡಿ ವಿಜೇತರಿಗೆ ಗೌರವಿಸಲಾಯಿತು.
ಕಾರ್ಯಕ್ರಮದ ಉದ್ಘಾಟನೆಯನ್ನು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದಂತಹ ರಘುಗೌಡರು ನಡೆಸಿದರು. ಸ್ಪರ್ಧೆಯನ್ನ ಸ್ಪರ್ಧಾ ರೀತಿ ತೆಗೆದುಕೊಳ್ಳಬೇಕು, ಯಾವುದೇ ರೀತಿಯ ಜೀವಹಾನಿ ಮಾಡಿಕೊಳ್ಳದಂತೆ ಸೋಲು ಗೆಲುವುಗಳನ್ನು ಸಮನಾಗಿ ತೆಗೆದುಕೊಳ್ಳಬೇಕೆಂದು ಹಾರೈಸಿದರು. ಸಾಹಿತಿ, ಸಮಾಜ ಸೇವಕರು ಶ್ರೀಮತಿ ಎಚ್.ಎಸ್. ಪ್ರತಿಮಾ ಹಾಸನ್, ನಾವು ರೈತರು ಸಹ ಯಾವುದಕ್ಕೂ ಕಡಿಮೆ ಇಲ್ಲ ಎಂಬುದು ಈ ಸ್ಪರ್ಧೆ ಏರ್ಪಡಿಸಿರುವುದು ಉದಾಹರಣೆಯಾಗಿದೆ. ಮುಂದೆ ರೈತರಿಗೆ ಸಂಬಂಧಿಸಿದಂತಹ ಕ್ರೀಡೆಗಳನ್ನು ಆಯೋಜಿಸಿ ಯಶಸ್ವಿಗೊಳಿಸುವುದರಲ್ಲಿ ಅನುಮಾನವೇ ಇಲ್ಲ. ಅನ್ನದಾತರೊಂದಿಗೆ ಎಲ್ಲರೂ ಕೈಜೋಡಿಸಿ ಕಾರ್ಯನಿರ್ವಹಿಸಬೇಕಾಗಿದೆ ಎಂಬುದನ್ನು ತಿಳಿಸಿದರು. ಕಾರ್ಯಕ್ರಮದಲ್ಲಿ ರಾಜ್ಯ ಮಹಿಳಾ ಉಪಾಧ್ಯಕ್ಷರು ದ್ರಾಕ್ಷಾಯಿಣಿ, ಜೈ ಹನುಮಾನ್, ಟ್ರಾನ್ಸ್ಪೋರ್ಟ್ ಮಾಲೀಕರಾದ ರಂಗಣ್ಣ, ಪತ್ನಿ ಗೌರಮ್ಮ, ಊಟಿ ಕಾಂತಣ್ಣನವರು, ಸುಧಾಕರ್ ಅವರು, ಸ್ಪರ್ಧಿಗಳು, ಪ್ರೇಕ್ಷಕರು ಇನ್ನು ಹಲವರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಪ್ರತಿಮಾ ಹಾಸನ. ಕೆಆರ್ಪೇಟೆ ತಾಲೂಕಿನ ಪುರ ಗ್ರಾಮದ ಮಲೆ ಮಹದೇಶ್ವರ ಬೆಟ್ಟದ ದೇವಸ್ಥಾನಕ್ಕೆ ರಾಜ್ಯದ ಮಾಜಿ ಸಚಿವರಾದ ಡಾಕ್ಟರ್ ನಾರಾಯಣಗೌಡ ದಂಪತಿಗಳು ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಕೆಆರ್ಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಪುರ ಗ್ರಾಮದ ಹೊರವಲಯದಲ್ಲಿರುವ ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟದ ದೇವಸ್ಥಾನಕ್ಕೆ ರಾಜ್ಯದ ಮಾಜಿ ಸಚಿವರಾದ ಡಾಕ್ಟರ್ ನಾರಾಯಣಗೌಡ ದಂಪತಿಗಳು ಭೇಟಿ ನೀಡಿ ಲೋಕ ಕಲ್ಯಾಣಕ್ಕಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಪುರ ಗ್ರಾಮದ ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟ ದೇವಸ್ಥಾನಕ್ಕೆ ಆಗಮಿಸಿದ ರಾಜ್ಯದ ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡ ಹಾಗೂ ಶ್ರೀಮತಿ ದೇವಕಿ ನಾರಾಯಣಗೌಡ ದಂಪತಿಗಳನ್ನ ಶ್ರೀ ಕ್ಷೇತ್ರ ಪೂಜ್ಯ ಗುರುಗಳಾದ ಶ್ರೀ ಬಸಪ್ಪ ಸ್ವಾಮೀಜಿಗಳು ಹೃದಯಪೂರ್ವಕವಾಗಿ ಸ್ವಾಗತಿಸಿ ಬರಮಾಡಿಕೊಂಡರು. ಮಾಜಿ ಸಚಿವರಾದ ಡಾಕ್ಟರ್ ನಾರಾಯಣಗೌಡ ಮಾತನಾಡಿ, ಪ್ರಕೃತಿಯ ರಮ್ಯ ರಮಣೀಯ ತಾಣದಲ್ಲಿ ಬೆಟ್ಟದ ಮೇಲಿರುವ ಈ ಕ್ಷೇತ್ರಕ್ಕೆ ಆಗಮಿಸುವುದೇ ರೋಮಾಂಚನವಾಗಿದೆಯಲ್ಲದೆ ಭಕ್ತಿಯ ಪರಾಕಾಷ್ಠೆ ಮೂಡುತ್ತದೆ. ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾಗಿರುವ ದೇವಾಲಯಗಳ ಸಂರಕ್ಷಣೆಯು ನಮ್ಮೆಲ್ಲರ ಹೊಣೆಯಾಗಿದೆ. ಬೆಟ್ಟದ ಮೇಲಿರುವ ಶ್ರೀ ಮಹದೇಶ್ವರ ದೇವಸ್ಥಾನಕ್ಕೆ ಭಕ್ತರು ಆಗಮಿಸಲು ಅನುಕೂಲವಾಗದಂತೆ ಮೆಟ್ಟಿಲುಗಳನ್ನು ನಿರ್ಮಾಣ ಮಾಡಿಸಿಕೊಡುವಂತೆ ಜಿಲ್ಲಾಡಳಿತಕ್ಕೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿ ಮನವಿ ಸಲ್ಲಿಸುವುದಾಗಿ ನಾರಾಯಣಗೌಡ ಬಸಪ್ಪ ಸ್ವಾಮೀಜಿಗಳಿಗೆ ತಿಳಿಸಿದರು. ಮಲೆ ಮಹದೇಶ್ವರ ದೇವಾಲಯಕ್ಕೆ ಬಿಜೆಪಿ ಯುವ ಮುಖಂಡರಾದ ಬಿಗ್ ಬಾಸ್ ಮೋಹನ್, ಮುರುಕನಹಳ್ಳಿ ರಘು, ಪುರ ರಾಜು, ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಕೆಆರ್ ನೀಲಕಂಠ ಮತ್ತಿತರರು ಇದೇ ಸಂದರ್ಭ ಉಪಸ್ಥಿತರಿದ್ದರು. ಮಾಜಿ ಸಚಿವರಾದ ಡಾಕ್ಟರ್ ನಾರಾಯಣಗೌಡ ದಂಪತಿಗಳು ಹಾಗೂ ದೇವಾಲಯದ ಭಕ್ತರನ್ನ ಇದೇ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಮೈಸೂರಿನ ರೋಟರಿ ಭವನದಲ್ಲಿ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳದ 7ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ರಾಜ್ಯ ಮಟ್ಟದ ವಿದ್ಯಾರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳದ 7ನೇ ವಾರ್ಷಿಕೋತ್ಸವ, 69ನೇ ಕನ್ನಡ ರಾಜ್ಯೋತ್ಸವ ಹಾಗೂ ಕುವೆಂಪು ಜಯಂತಿ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ 301 ಸಾಧಕರಿಗೆ ರಾಷ್ಟ್ರ ಮಟ್ಟದ ಸೇವಾರತ್ನ ಮತ್ತು ಕನ್ನಡ ಮಾಧ್ಯಮದಲ್ಲಿ ಓದಿದ 250 ಜನ ವಿದ್ಯಾರ್ಥಿಗಳಿಗೆ ರಾಜ್ಯ ಮಟ್ಟದ ವಿದ್ಯಾರತ್ನ ಪ್ರಶಸ್ತಿ ನೀಡಿ ಗೌರವಿಸಿ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮೈಸೂರು ನಗರದ ರೋಟರಿ ಭವನದಲ್ಲಿ ರಾಜ್ಯ ವಕೀಲರ ಪರಿಷತ್ ಉಪಾಧ್ಯಕ್ಷರಾದ ಹಿರಿಯ ವಕೀಲ ಚಂದ್ರಮೌಳಿ ಮತ್ತು ಸಂಘಟಿತರು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದರು. ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳ ಕಳೆದ 7 ವರ್ಷಗಳಿಂದ ವಿವಿಧ ರೀತಿಯ ಸಾಮಾಜಿಕ ಸೇವೆ ಸಲ್ಲಿಸುತ್ತಿದ್ದು, ಸಂಘ ಸಂಸ್ಥೆಗಳು, ಸರ್ಕಾರಗಳ ಕಣ್ತೆರೆಸುವ ಕೆಲಸ ಮಾಡುತ್ತಿದ್ದು, ಕನ್ನಡ ನಾಡು ನುಡಿ ಉಳಿವಿಗೆ ಇಂತಹ ಸಂಸ್ಥೆಗಳ ಅವಶ್ಯಕತೆ ಇದೆ ಎಂದರು. ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳದ ಕಾನೂನು ಘಟಕದ ರಾಜ್ಯಾಧ್ಯಕ್ಷ ಹಿರಿಯ ವಕೀಲ ಎಂ ಗುರುಪ್ರಸಾದ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳ ಕಳೆದ 7 ವರ್ಷಗಳಿಂದ ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳಲ್ಲಿ ಸಂಚರಿಸಿ ಘಟಕಗಳನ್ನು ಸ್ಥಾಪಿಸಿ ರಾಜ್ಯಾದ್ಯಂತ ಜನಸಾಮಾನ್ಯರಿಗೆ ಹಾಗೂ ಅನ್ಯಾಯದ ವಿರುದ್ಧ ಹಾಗೂ ಕನ್ನಡ ನಾಡು ನುಡಿ ಜಲ ಪರಿಸರ ಸಂರಕ್ಷಣೆಗೆ ಪರವಾಗಿ ನಿರಂತರವಾಗಿ ಮಂಡ್ಯ, ಮೈಸೂರು, ಕೋಲಾರ, ಬಾಗಲಕೋಟೆ, ಮಂಗಳೂರು, ಚಿತ್ರದುರ್ಗ, ಹುಬ್ಬಳ್ಳಿ, ಧಾರವಾಡ, ಬಳ್ಳಾರಿ, ಬೆಂಗಳೂರು, ಉತ್ತರ ಕನ್ನಡ ಸೇರಿದಂತೆ ಇನ್ನೂ ಹಲವಾರು ಜಿಲ್ಲೆಗಳಲ್ಲಿ ಜಿಲ್ಲಾಧ್ಯಕ್ಷರ ಸಹಯೋಗದೊಂದಿಗೆ ನಿರಂತರವಾಗಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಗಳನ್ನು ನಿತ್ಯೋತ್ಸವ ಕಾರ್ಯಕ್ರಮಗಳನ್ನಾಗಿ ಮಾಡುವ ಮುಖಾಂತರ ಶಾಲಾ ಮಕ್ಕಳಿಗೆ ಕನ್ನಡ ಭಾಷೆ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಶರಣ ಪರಂಪರೆ ಜಾಗೃತಿ ಮೂಡಿಸುವುದು, ಜನಸಾಮಾನ್ಯರಿಗೆ ಕಾನೂನು ಅರಿವು ಮತ್ತು ನೆರವು ನೀಡುವ ಮುಖಾಂತರ ಜನಜಾಗೃತಿಗೊಳಿಸುವುದು ನಮ್ಮ ಸಂಘಟನೆ ಮುಖ್ಯ ಉದ್ದೇಶವಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಪೊಲೀಸ್ ಇಲಾಖೆ, ವೈದ್ಯರು, ಶಿಕ್ಷಕರು, ಕ್ರೀಡಾಪಟುಗಳು, ಮಾಜಿ ಯೋಧರು, ಸಾರಿಗೆ ಸಹಕಾರ ಕ್ಷೇತ್ರ ಹಾಗೂ ವಿದ್ಯಾರ್ಥಿಗಳು ಒಳಗೊಂಡಂತೆ ಹಲವಾರು ಗಣ್ಯರಿಗೆ ವೇದಿಕೆಯಲ್ಲಿ ಸನ್ಮಾನಿಸಿ ಸೇವಾರತ್ನ, ವಿದ್ಯಾರತ್ನ ಪ್ರಶಸ್ತಿಗಳನ್ನು ನೀಡುವ ಮುಖಾಂತರ ಗೌರವ ಸಮರ್ಪಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ವಿಭಾಗದ ರಾಜ್ಯ ಕಾರ್ಯದರ್ಶಿ ಹಾಗೂ ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾದ ವಿಠಲ್, ಹಾಸನ ಜಿಲ್ಲಾಧ್ಯಕ್ಷರಾದ ಆನಂದ್, ಕಾನೂನು ಘಟಕದ ಅಧ್ಯಕ್ಷರಾದ ಅಶೋಕ್, ಎಜಿ ವಿಜಯನಗರ ಜಿಲ್ಲಾಧ್ಯಕ್ಷರಾದ ಕೆಂಗಯ್ಯ,
ಶಿವಮೊಗ್ಗದ ಜಿಲ್ಲಾಧ್ಯಕ್ಷರಾದ ಜಗದೀಶ್, ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಆರ್ ಪ್ರೇಮ, ಧಾರವಾಡ ಜಿಲ್ಲಾಧ್ಯಕ್ಷರಾದ ಚಂದ್ರಶೇಖರ್, ಜೇವರ್ಗಿ, ಗುತ್ತಲು ನವೀನ್, ರಾಜೀವ್ ಗೌಡ, ಬೇಬಿ, ಶ್ರೀಮತಿ ರಾಣಿ, ವಕೀಲ ಮಹದೇವಸ್ವಾಮಿ, ವೀರಗಾಸೆ ಕುಣಿತ ರುದ್ರಪ್ರಸಾದ್ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿಗೊಂಡಿತು. ಕ್ರೀಡೆಯಲ್ಲಿ ಭಾಗಿಯಾದಂಥವರು ಸಮಾಜ ಸೇವಕರು ಹಾಗೆ ರಾಜಕೀಯವಾಗಿ ಮತ್ತು ಕಲಾಕ್ಷೇತ್ರದಲ್ಲಿ ಇವರನ್ನು ನಾವು ಅಭಿನಂದಿಸಿ ಗೌರವಿಸಿದ್ವಿ. ಹಾಗಾಗಿ ನಮ್ಮ ಉದ್ದೇಶ ಇಷ್ಟೇ, ನಾವೆಲ್ಲರೂ ಕನ್ನಡವನ್ನು ಉಳಿಸ್ಬೇಕು, ಕನ್ನಡವನ್ನು ಬೆಳೆಸಬೇಕು. ಮತ್ತು ಏನು ಕೆಲವೊಬ್ಬರು ಅನ್ಕೋಬೋದು, ಏನಪ್ಪ ಇವತ್ತು ಎಲ್ಲ ಕನ್ನಡ ರಾಜ್ಯೋತ್ಸವ ಮುಗಿದೋಗಿದೆ, ಇದು ಜನವರಿಯಲ್ಲಿ ಮಾಡ್ತಾವ್ರೆ ಅಂತ. ನಾವು ಒಂದು ವಿಶೇಷತೆಯನ್ನು ನಮ್ಮ ಕರ್ನಾಟಕದಲ್ಲಿ ಇದುವರೆಗೂ ಯಾರೂ ಸಹ ಮಾಡಿಲ್ಲ. ನಾವು ವಿಶೇಷವಾಗಿ ಮಾಡಿದ್ದೀವಿ. ನಾವು ಜನವರಿಯಿಂದನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಬೇಕು. ಪ್ರತಿಯೊಬ್ಬರು ಬರೀ ನವಂಬರ್ ಡಿಸೆಂಬರ್ ಮಾತ್ರ ಸೀಮಿತವಾಗಿರಬಾರ್ದು. ಪ್ರತಿ ತಿಂಗಳು ಕನ್ನಡವನ್ನು ಆಚರಿಸಬೇಕು. ಎಲ್ಲೆಲ್ಲಿ ಕನ್ನಡಿಗರಿಗೆ ಅನ್ಯಾಯ ಆಗುತ್ತೋ, ಮೋಸ ಆಗುತ್ತೋ, ವಂಚನೆ ಆಗುತ್ತೋ ಆ ನಿಟ್ಟಿನಲ್ಲಿ ಅಖಂಡ ಕರ್ನಾಟಕ ರಕ್ಷಣಾ ಸೇವೆಗಳ ನಮ್ಮ ಸಂಘಟನೆಯ ಕಾನೂನು ಘಟಕದ ರಾಜ್ಯಾಧ್ಯಕ್ಷರಾದ ಎಂ ಗುರುಪ್ರಸಾದ್ ಅವರ ಸಹಯೋಗದೊಂದಿಗೆ ರಾಜ್ಯಾದ್ಯಂತ ಸಂಚಾರ ಮಾಡಿ ಎಲ್ಲರ ಸಮಸ್ಯೆಯನ್ನು ಬಗೆಹರಿಸಿ ಪ್ರತಿಯೊಬ್ಬರು ಶಾಂತಿಯುತವಾಗಿ ನೆಮ್ಮದಿಯಿರುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಕಾರ್ಯಕ್ರಮಕ್ಕೆ ಹಲವಾರು ಜನ ಗಣ್ಯರು ಎಲ್ಲ ಕ್ಷೇತ್ರದಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಹಾಗಾಗಿ ಎಲ್ಲರಿಗೂ, ವಿಶೇಷವಾಗಿ ಪತ್ರಕರ್ತರಿಗೂ ನಾವು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೇವೆ. ಅದಕ್ಕೆ ತಮ್ಮ ಒಂದು ಖಂಡಿತ ನಾವು ಈಗಾಗಲೇ ಕನ್ನಡವನ್ನು ಉಳಿಸ್ಬೇಕು, ಕನ್ನಡವನ್ನು ಬೆಳೆಸಬೇಕು ಅಂತೇಳಿ ನಾವು ಪ್ರತಿಯೊಂದು ಕ್ಷೇತ್ರದಲ್ಲೂ ಹೋರಾಟವನ್ನು ಮಾಡ್ತಾಯಿದ್ದೇವೆ. ಮತ್ತು ನಮ್ಮ ಗಮನಕ್ಕೆ ಏನು ಮನವಿಗಳು ಬರ್ತಿದ್ದೋ ಅದನ್ನು ನಾವು ಪರಿಹಾರ ಮಾಡುವಂಥ ಕೆಲಸ ಮಾಡ್ತಿದ್ವಿ. ಇವತ್ತು ಏನು ಐಟಿ ಕ್ಷೇತ್ರ ಹೇಳಿದರು, ಈ ಕ್ಷೇತ್ರದಲ್ಲೂ ಕೂಡ ನಾವು ನಮ್ಮ ಕಣ್ತರಿಸಿದ್ವಿ. ನಾವು ಮುಂದಿನ ದಿನಗಳಲ್ಲಿ ನಾವು ಖಂಡಿತವಾಗಿ ಐಟಿ ಕ್ಷೇತ್ರದಲ್ಲಿ ಕನ್ನಡವನ್ನು ಬಳಸಬೇಕು ಮತ್ತು ಕನ್ನಡವನ್ನು ಉಳಿಸ್ಬೇಕು. ಕನ್ನಡದವರು ನಮ್ಮ ಕರ್ನಾಟಕದಲ್ಲಿ ಬೇರೆ ಬೇರೆ ರಾಜ್ಯಗಳೆಲ್ಲ ಬಂದು ನಮ್ಮ ಏನು ಕನ್ನಡವನ್ನು ನಶಿಸೋಗುವಂಥ ಕೆಲಸ ಮಾಡ್ತಾಯಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಮಾಡಿ ಐಟಿ ಕ್ಷೇತ್ರದಲ್ಲೂ ಕೂಡ ಐಟಿ ನಮ್ಮ ಕನ್ನಡವನ್ನು ಬಳಸಬೇಕು, ಕನ್ನಡವನ್ನು ಉಳಿಸ್ಬೇಕು. ಆ ನಿಟ್ಟಿನಲ್ಲಿ ಹೊರ ರಾಜ್ಯದಿಂದ ಯಾರೇ ಬಂದರೂ ಕೂಡ ಕನ್ನಡವನ್ನು ಕಲ್ತ್ಕೋಬೇಕು. ಕಲಿಲ್ಲ ಅಂತಂದರೆ ಬಲವಂತ ಕಲಿಸುವಂಥ ಕೆಲಸವನ್ನು ನಾವು ಖಂಡಿತವಾಗಿ ಮಾಡ್ತೇವೆ. ನಮ್ಮ ಹೆಸರು ಡಾಕ್ಟರ್ ಸಿಂಹಶಿವಗೌಡ ಭಾರತೀಯ, ಮಾಜಿ BSF ಯೋಧರು, ಸರ್ವೋಚ್ಚ ನ್ಯಾಯಾಲಯದ ವಕೀಲರು, ಸಂಸ್ಥಾಪಕ ರಾಜ್ಯಾಧ್ಯಕ್ಷರು, ಅಖಂಡ ಕರ್ನಾಟಕ ರಕ್ಷಣಾ ಸೇವೆಗಳು. ಕಾರ್ಯಕ್ರಮದಲ್ಲಿ ನಾವು ಉಪಸ್ಥಿತರಿದ್ದೇವೆ. ಇದರ ಜೊತೆಗೆ ನಿಮ್ಮ ಸಹಕಾರನ ಒಂದು ದಿನದಲ್ಲಿ ಕೊಡ್ತೀವಿ. ಇವತ್ತು ನಾವು ಅಮೋಘವಾದ ಕಾರ್ಯಕ್ರಮದಲ್ಲಿ ಜನಪದ ಕಲೆಗಳಿಂದ ವೀರಗಾಸೆ, ಡೊಳ್ಳು ಕುಣಿತ, ಹಲವಾರು ಕಲೆಗಳನ್ನು ಬರಮಾಡಿ ಸ್ವಾಗತ ಮಾಡಿ ನಮ್ಮ ಸಿಂಹಾಸನದಲ್ಲಿ ನಮ್ಮಯ್ಯ ಗುರುಪ್ರಸಾದ್ ಕೂಡ ಗೌರವಿಸಿ ಒಂದು ಕನ್ನಡ ಉಳಿಯಲಿ, ಕಲೆ ಉಳಿಯಲಿ, ಬಿಸಿ ಹೋಗುವುದಾಗಿ ಸನ್ಮಾನಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿದ್ದಾರೆ. ಈ ಕನ್ನಡ ಏಕೆ ಮರೆಯಾಯಿತು ಅಂದರೆ ನಮ್ಮ ಕರ್ನಾಟಕದಲ್ಲಿ ಹೊರ ರಾಜ್ಯದ ಪರ ಭಾಷೆಯ ಬಂದಿಲ್ಲಿ ತಳವಾಯ್ತಾರೆ. ನಾವು ತಳವನ್ನು ಕೊಡಬಾರ್ದು. ಏಕೆ ಅಂದರೆ ನಾವು ಕೊಟ್ಟಷ್ಟು ನಮ್ಮ ಭಾಷೆ ನಾವು ಬಳಸಿ ಅವ್ರ ಭಾಷೆ ನಾವು ಕಲಿತೀವಿ. ಅಂದರೆ ಅವ್ರನ್ನ ಅಲ್ಲಲ್ಲೇ ತಡೆಗಟ್ಟಿ, ಅಂದರೆ ನಮ್ಮ ಸ್ಥಳಕ್ಕೆ ಬಂದ ಮೇಲೆ ನಮ್ಮ ಕನ್ನಡವನ್ನು ಬೋಧನೆ ಮಾಡೋರಿಗೆ, ನಾವು ಕನ್ನಡವನ್ನು ಕಲಿಸಿ ಅವರಿಗೆ ನಮ್ಮ ನಮ್ಮ ಶಿವೇಗೌಡರ ಒಂದು ಘಟಕದಲ್ಲಿ ಒಂದು ರಕ್ಷಣಾ ಅಂತ ನಾವು ಇನ್ನು ಮುಂದೆ ಕನ್ನಡ ಉಳಿಲಿ ಎಂಬುದಾಗಿ ನಾನು ಕನ್ನಡ ಉತ್ಪಾದಿಸಿದ್ದೀವಿ. ಕನ್ನಡದ ಗಲ್ಲಿ, ಕನ್ನಡ ಕನ್ನಡಕ್ಕೆ ನಮ್ಮ ರಾಜ್ಯ. ಜೈ ಭುವನೇಶ್ವರ. ಇವತ್ತು ಎಷ್ಟು ಸಾವಿರಾರು ಜಾತಿಗಳಿದೆ, ಅನೇಕ ಧರ್ಮಗಳಿದೆ. ಅವತ್ತು ದಿವಸ ಅದೇ ಎಲ್ಲ ಹೇಳಿದ್ರು, ಇನ್ನ ಕಾಳಿ ಕಂಬ ದೇಹವೇ ದೇಗುಲ ಶಿರವೇಣ ಕಳಿಸವಯ್ಯ ನಿಂತಲ್ಲೇ ಶಿವಲವಯ್ಯ. ಧರ್ಮದ ಮೂಲ ಯಾವ್ದಪ್ಪ ಅಂತ ಹೇಳಿದ್ರೆ ದೈವೇ ಧರ್ಮದ ಮೂಲವಯ್ಯ. ಧರ್ಮದ ಮೂಲವೇ ಯಾವ್ದಪ್ಪ ಅಂತ ಹೇಳಿದ್ರೆ ನಮ್ಮ ಧರ್ಮ ಹೇಳ್ಕೊಡೋದಲ್ಲ, ದಯ ಇರಬೇಕು, ಕೈಂಡ್ನೆಸ್ ಅಂತಕ್ಕಂಥದ್ದು ದೈವೇ ಧರ್ಮದ ಮೂಲವಯ್ಯ ಅಂತ. ಇಂತಹ ಅನೇಕ ವಿಷಯಗಳನ್ನ ಒಳಗೊಂಡಂತೆ ನಮ್ಮ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳ ಇಡೀ ಯಾವುದೇ ರಾತ್ರಿ 12 ಗಂಟೆ 1 ಗಂಟೆ 2 ಗಂಟೆಗೆಲ್ಲ ಫೋನ್ ಮಾಡಿದಂತಹ ಉದಾಹರಣೆಗಳಿದೆ. ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಪಂಚಾಯತಿ ಮಾಡ್ತಕ್ಕಂಥದ್ದು, ಗಂಡ ಹೆಂಡತಿ ಹೊಡೆದಾಟ ಆಗ್ಬೋದು, ಗಲಾಟೆಗಳಾಗ್ಬೋದು, ಇಂಥ ವಿಷಯಗಳು ಬಂದಾಗ ಪೊಲೀಸ್ನವರ ಸಹಾಯ ತಗೊಂಡು ಸ್ನೇಹ ಜೀವಿಗಳಾಗಿ ಎಲ್ಲ ರೀತಿಯ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥದ್ದು. ಹಾಗೆ ಕುಟುಂಬದ ಕಲಹಗಳಾಗ್ಬೋದು ಅಥವಾ ಗಂಡ ಹೆಂಡತಿಯ ವೈವಾಹಿಕ ಜೀವನ ಆಗ್ಬೋದು, ಈ ರೀತಿಯ ಎಲ್ಲ ವಿಷಯಗಳ ಬಗ್ಗೆ ನಾವು ಇಂಟರ್ವ್ಯೂನ್ ಆಗಿ ಆ ಸಮಸ್ಯೆಗಳನ್ನ ಒಂದು ಪರಿಹಾರ ಕಂಡಿರ್ತಕ್ಕಂಥ ಮಧ್ಯಸ್ಥಿಕೆ ಮಾಡ್ತಕ್ಕಂತಹ ನಮ್ಮ ಈ ಸಂಘಟನೆ ಮುಂದಿನ ದಿವಸಗಳಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಇನ್ನೂ ಹೆಚ್ಚು ಹೆಚ್ಚು
ಕೆಲಸವನ್ನು ಮಾಡಲು ಸಾಧ್ಯವಾಗ್ತದೆ. ಆ ನಿಟ್ಟಿನಲ್ಲಿ ತಾವೆಲ್ಲ ಸಹಕರಿಸಿ ಇರ್ತಕ್ಕಂಥ ಮಾತನ್ನ ಮತ್ತೊಮ್ಮೆ ಹೇಳ್ತಾ, ಈ ನಮ್ಮ 69ನೇ ಕನ್ನಡ ರಾಜ್ಯೋತ್ಸವ ನಡೀತಾ ಇರ್ತಕ್ಕಂಥದ್ದು ಬಹಳ ಸಂತೋಷವಾದಂತ ವಿಷಯ. ತಾವೆಲ್ಲ ತಮ್ಮ ತಮ್ಮ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ, ನಗರಗಳಲ್ಲಿ ಇಂಥ ಘಟಕಗಳನ್ನ ಮಾಡೋ ಮುಖಾಂತರ ಅದು 15 ಜನ ಸೇರ್ಲಿ, 50 ಸೇರ್ಲಿ, 1000 ಸೇರ್ಲಿ, ಲಕ್ಷ ಸೇರ್ಲಿ, ಕನ್ನಡದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸಗಳನ್ನ ನಾವು ನೀವೆಲ್ಲ ಒಟ್ಟಾಗಿ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ, ಇವತ್ತು ನೋಡಿ 12ನೇ ಶತಮಾನದಲ್ಲಿ ಅವರ ಮಾಡಿದ್ರು. ಅದಾದ್ಮೇಲೆ 13, 14, 15ನೇ ಶತಮಾನಗಳು ಕಳೆದು ಬಂತು. 16ನೇ ಶತಮಾನದಲ್ಲಿ ಮಲೆ ಮಹದೇಶ್ವರರು ಇದೆಲ್ಲ ಕನ್ನಡದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾರೆ. 20, 21ನೇ ಶತಮಾನದಲ್ಲಿ ರಾಷ್ಟ್ರಕವಿ ಕುವೆಂಪು ಆಗಿರ್ಬೋದು, ಅನೇಕ ದಾರೆ ಬೇಂದ್ರೆಯವರಾಗಿರ್ಬೋದು, ಶಿವರಾಮ ಕಾರಂತರಾಗಿರ್ಬೋದು, ಇವರೆಲ್ಲ ಕನ್ನಡ ಭಾಷೆಗೆ ಹೆಚ್ಚು ಒತ್ತನ್ನು ಕೊಡ್ತಾರೆ ಬಂಧುಗಳೇ. ಆದ್ರೆ ಇವತ್ತಿನ ವಿದ್ಯಾರ್ಥಿಗಳು ಇಂತಹ ವಿಷಯಗಳ ಬಗ್ಗೆ ಹೆಚ್ಚು ಗಮನವನ್ನು ಕೊಡ್ತಾ ಇಲ್ಲ. ಬರೀ ದುಶ್ಚಟಗಳು, ಮಾದಕ ವಸ್ತುಗಳು, ಇನ್ನಿತರ ಚಲನಚಿತ್ರಗಳು ಯಾರೋ ಒಬ್ಬರನ್ನ ಪ್ರೇರಣೆ ಮಾಡಿಕೊಂಡು ಬಹಳ ದೇಶದಲ್ಲಿ ಬಹಳ ಹಿನ್ನಡೆ ಆಗ್ತಾ ಇದೆ. ಹಾಗಾಗಿ ಮುಂದಿನ ದಿವಸಗಳಲ್ಲಿ ನಾವೆಲ್ಲ ಜಾಗೃತರಾಗಿ ಈ ಸಮಾಜ ಒಂದು ಸದೃಢ ಸಮಾಜವನ್ನ ಕಟ್ಟುವಂತ ಕೆಲಸ ನಮ್ಮ ಈ ಸಂಘಟನೆಯಿಂದ ಆಗ್ಲಿ ಅಂತ ತಮ್ಮೆಲ್ಲ ಈ ನಾಡಿನ ಸಮಸ್ತ ಜನರ ಒಂದು ಸಹಕಾರ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಒಂದು ಪ್ರಾಸ್ತಾವಿಕ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮ ವೇದಿಕೆ ಅಧ್ಯಕ್ಷರಾದಂತಹ ಚಂದ್ರಮೌಳಿಯವರಿಗೂ ಹಾಗೂ ನಮ್ಮ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳದ ರಾಜ್ಯಾಧ್ಯಕ್ಷ ಸಿಂಹಾಶಿವಗೌಡರಿಗೆ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ತಮ್ಮೆಲ್ಲರಿಗೆ ಮತ್ತೊಮ್ಮೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ, ಜೈ ಹಿಂದ್, ಜೈ ಕರ್ನಾಟಕ, ಜೈ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳ. ತಮ್ಮ ಹಿತನುಡಿಗಳಿಂದ ನಮ್ಮನ್ನು ಮಾರ್ಗದರ್ಶಿಸಿದ ಗುರುಪ್ರಸಾದ್ ಅವರಿಗೆ ಧನ್ಯವಾದಗಳು. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಚಂದ್ರಮೌಳಿ. ನ್ಯೂಸ್ ಸಂಗಮಕ್ಕಾಗಿ ಗುರುಪ್ರಸಾದ್, ಮಂಡ್ಯ. ಕೆಆರ್ಪೇಟೆ ಪಟ್ಟಣದ ಸಂತೆಬಾಚಳ್ಳಿ ರಸ್ತೆಯ ಬಂಡೆಬೋವಿನಹಳ್ಳಿ ಬಳಿ ಸುಸಜ್ಜಿತವಾದ ಲೇಔಟ್ ನಿರ್ಮಾಣಕ್ಕೆ ಮಾಜಿ ಸಚಿವರಾದ ಡಾಕ್ಟರ್ ನಾರಾಯಣಗೌಡ ಭೂಮಿ ಪೂಜೆ ನೆರವೇರಿಸಿದರು. ಕೆಆರ್ಪೇಟೆ ಪಟ್ಟಣದ ಹೊರವಲಯದ ಸಂತೆಬಾಚಳ್ಳಿ ರಸ್ತೆಯ ಬಂಡಬೋವಿನಹಳ್ಳಿ ಬಳಿ ಸುಸಜ್ಜಿತವಾದ ಲೇಔಟ್ ನಿರ್ಮಾಣಕ್ಕೆ ರಾಜ್ಯದ ಮಾಜಿ ಸಚಿವರಾದ ಡಾಕ್ಟರ್ ನಾರಾಯಣಗೌಡ ಭೂಮಿ ಪೂಜೆ ನೆರವೇರಿಸಿದರು. ಸುಮಾರು 8 ಎಕರೆ ವಿಸ್ತೀರ್ಣದ ಭೂಮಿಯಲ್ಲಿ ಬಡವರು ಹಾಗೂ ಮಧ್ಯಮ ವರ್ಗದ ಜನರ ಕೈಗೆಟುಕುವ ದರದಲ್ಲಿ ನಿವೇಶನಗಳನ್ನು ವಿತರಿಸಲು ಲೇಔಟ್ ನಿರ್ಮಾಣ ಮಾಡಲಾಗುತ್ತಿದೆ. ರಸ್ತೆ, ಒಳಚರಂಡಿ, ಬೀದಿ ದೀಪಗಳು, ಬಾಕ್ಸ್ ಚರಂಡಿ ಸೇರಿದಂತೆ ಸ್ವಂತ ಸೂರನ್ನ ಹೊಂದಬೇಕೆಂಬ ಬಡ ಜನರನ್ನ ಮುಖ್ಯ ಗುರಿಯನ್ನಾಗಿಸಿಕೊಂಡು ಬಡಾವಣೆ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ನಾರಾಯಣಗೌಡ ತಿಳಿಸಿದರು. ಕರ್ನಾಟಕ ವಿದ್ಯುತ್ ಕಾರ್ಖಾನೆ ಮಾಜಿ ಅಧ್ಯಕ್ಷರಾದ ತಮ್ಮೇಶ್ ಗೌಡ, ಬಿಜೆಪಿ ರಾಜ್ಯ ಮುಖಂಡ ಶರಣು ಹುಲ್ಲೂರು, ಸಮಾಜ ಸೇವಕ ಮಲ್ಲಿಕಾರ್ಜುನ, ತಾಲೂಕು ಬಿಜೆಪಿ ಅಧ್ಯಕ್ಷರಾದ ಸಾರಂಗಿ ನಾಗಣ್ಣ, ಮುಖಂಡರಾದ ಬೆಂಗಳೂರು ಮಂಜುನಾಥ್, ನಾಯಕನಹಳ್ಳಿ ನಂಜಪ್ಪ, ಬೂಕನಕೆರೆ ಜವರಾಯಿಗೌಡ, ಹರೀಶ್, ತಮ್ಮಣ್ಣ, ಶಿಲನರೆ ಅಂಬರೀಶ್, ಡಾಬಾ ಮಂಜುನಾಥ್, ದಯಾನಂದ, ಸಂತೋಷ್, ಅಗ್ರಹಾರ ಬಾಚಳ್ಳಿ ಜಗದೀಶ್ ಸೇರಿದಂತೆ ನೂರಾರು ಜನರು ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಆಯುಧ ಮಹಾಲಕ್ಷ್ಮೀ ನಮಃ. ಓಂ ಲಕ್ಷ್ಮೀ ದಿವ್ಯೇ ಗಜೇಂದ್ರೈಃ ಮಣಿಗಣಯುತೈಃ ಸ್ಥಾಪಿತಾಯ ಕುಂಭೈಃ ನಿತ್ಯಂ ಸಾ ಪದ್ಮಹಸ್ತಾ ಮಮ ಸದೃಹೇ ಸರ್ವಮಾಂಗಲ್ಯಯುಕ್ತಾಂ. ಭೂಃ ಆಯುಧ ಮಹಾಲಕ್ಷ್ಮೀಂ ಆವಾಹಯಾಮಿ. ಭುವಃ ಸ್ವಃ ಭೂರ್ಭುವಃ ಆಯುಧ ಮಹಾಲಕ್ಷ್ಮೀಂ ಆವಾಹಯಾಮಿ. ಆಯುಧ ಮಹಾಲಕ್ಷ್ಮೀ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಆವಾಹಯಾಮಿ ಸಿಂಹಾಸನಂ ಸಮರ್ಪಯಾಮಿ. ತಸ್ಮಾ ಅರಂಗಮಾವಾಲಿಶ್ಚಕ್ಷರಾಯ ಜನ್ಮಧಾಪೋಜೀಶ್ವರಾಯ ನಮಃ. ವಿಶಿಷ್ಟ ಆಜ್ಯೋಪಹಾರಂ ನೈವೇದಯಾಮಿ. ಸರ್ವೋಪಚಾರಪೂಜಾನ್ ಸಮರ್ಪಯಾಮಿ. ಯಸ್ಯ ಸ್ಮೃತ್ಯಾಜ ಮುಖ್ಯತಪೋ ಹೋಮೇ ಕ್ರಿಯಾದಿಷು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಬದಲಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಎಸ್ಆರ್ ಸುನಿಲ್ ರಾವ್, ಉಪಾಧ್ಯಕ್ಷರಾಗಿ ತಮ್ಮಯ್ಯ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕೆಆರ್ಪೇಟೆ ಪಟ್ಟಣದ ಬಿಜೆಎಸ್ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಡಾಕ್ಟರ್ ಬಾಲಗಂಗಾಧರ, ಹಾಸನ ನಗರದ ಎಸ್ಎಂ ಕೃಷ್ಣ ನಗರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ರಾಜ್ಯಮಟ್ಟದ ಬೈಕ್ ಟ್ರ್ಯಾಕ್ ಕ್ರೀಡೆ ಸ್ಪರ್ಧೆ ಆಯೋಜಿಸಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.